ಇವರು ಕಾಂಗ್ರೆಸ್ಸಿಗರು ತೆಗೆದುಕೊಂಡಂಥ ನಿರ್ಣಯ ಭಾಳ ಸ್ಪಷ್ಟನೇ ಸಲ ರಾಹುಲ್ ಅವರು ಭಾಳ ಚೆನ್ನಾಗಿ ಮ್ಯಾನಿಫೆಸ್ಟೋಯನ್ನು ಅವ್ರ ಜೊತೆಗಾರನ್ನು ಕೂಡಿಸ್ಕೊಂಡು ಮಾಡಿದ್ದು ಭಾಳ ಬೆಸ್ಟ್ ಅದ. ಅದು ಜನರಿಗೆ ಮುಟ್ಟಬೇಕಲ್ರಿ, ನಾವು ನಿಶ್ಚಿತವಾಗಿ ಮಾಡ್ತೀವಿ ಅಂದರೆ. ಯಾಕಂದ್ರೆ ಕಳೆದ ಚುನಾವಣೆಯಲ್ಲಿ 2019 ಸಾಕಷ್ಟು ಪ್ರಯತ್ನ ಮಾಡಿದ್ರು ರಾಹುಲ್ ಅವರು. ನಾನು ವರ್ಷಕ್ಕೆ 76,000 ರೂಪಾಯಿ ಕೊಡ್ತೀನಿ ಅಂತೇಳಿ ಒಂದು ಕುಟುಂಬಕ್ಕೆ, ಬಡ ಕುಟುಂಬಕ್ಕೆ. ಆದರೂ ಜನ ಅದು ಮಾಡಲಿಲ್ಲ, ಅದು ಜನರಿಗೆ ಹೋಗಿ ಮುಟ್ಲಿಲ್ಲೇನೋ ಅದೆಲ್ಲ ವಿಷಯ. ಈ ಸಲ ಏನದಪ್ಪ ಅಂದರೆ ಎಂಥ ಒಂದು ದೊಡ್ಡ ಮ್ಯಾನಿಫೆಸ್ಟೋ ಅಂದ್ರೆ ಅದರ ದೇಶ ಹಾಳಾಗ್ತದೋ ಉಜ್ವಲ ಆಗ್ತದೋ ಅಭಿವೃದ್ಧಿ ಆಗ್ತದೋ ಆ ಮಾತು ಬೇರೆ. ಆದರೆ ಬಡ ಜನ 190% ಇರ್ತಿರುವಂಥ ಅಸಂಘಟಿತ ಕಾರ್ಮಿಕರು, ನಿರುದ್ಯೋಗಿಗಳು, ಇವರಿಗೆಲ್ಲರಿಗೂ ಅನುಕೂಲ ಆಗುವಂತಹ ಒಂದು ಮ್ಯಾನಿಫೆಸ್ಟೋ ತಯಾರು ಮಾಡಿದ್ದಾರೆ ಅಥವಾ ಗ್ಯಾರಂಟಿ ಕೊಡ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ 5 ನ್ಯಾಯಗಳು, ಅದಕ್ಕೆ ಸಂಬಂಧಿಸಿದಂಥ 25 ಗ್ಯಾರಂಟಿಗಳನ್ನು ಕೊಡ್ತಾಯಿದ್ದೀವಿ ದೇಶ ತುಂಬ. ಅದರಲ್ಲೂ ಮುಖ್ಯವಾಗಿ ಹೆಣ್ಣು ಮಕ್ಕಳಿಗೆ ಏನಪ್ಪ ಅಂತಂದ್ರೆ ವರ್ಷಕ್ಕೆ 1 ಲಕ್ಷ ರೂಪಾಯಿ ಹಾಕ್ತೀನಿ ನಾನು ಬಡ ಹೆಣ್ಣುಮಕ್ಕಳಿಗೆ, ಮನೆ ಹಿರಿಯರಿಗೆ ಅನ್ನುವಂಥ ಮಾತು. ಪ್ರತಿ ಒಬ್ಬ ನಿರುದ್ಯೋಗಿ ಹುಡುಗನಿಗೆ ವರ್ಷಕ್ಕೆ 1 ಲಕ್ಷ ರೂಪಾಯಿ ಅಪ್ರೆಂಟಿಸ್ ಅಂತ ಹಾಕ್ತೀನಿ ಅನ್ನುವಂಥ ಮಾತುಗಳು, ನಿರುದ್ಯೋಗ ಸಮಸ್ಯೆನ ಉಳಿಸ್ತಾನೆ ಅಂತ ಮಾತುಗಳು. MSPಗೆ ಗ್ಯಾರಂಟಿ, MSPಯನ್ನು ನಾವು ನಿಶ್ಚಿತವಾಗಿ ಕಾನೂನು ಮಾಡ್ತೀವಿ ಅನ್ನೋಂಥ ಗ್ಯಾರಂಟಿ. ಇವೆಲ್ಲ ಒಂದು ಈ ದಶಕಗಳಿಂದ, ಹಲವು ದಶಕಗಳಿಂದ ಹೇಳ್ತಾ ಬಂದಿದ್ದಷ್ಟ, ಆದರೆ ಆಗಿರಲಿಲ್ಲ. ಈ ಸಲ ಕಾಂಗ್ರೆಸ್ ಹಿಂದೆಂದಿಗಿಂತಲೂ ಭಿನ್ನವಾಗಿ ಅತ್ಯಂತ ಜನರಿಗೆ ಬೇಕಾದಂಥ, ಬಡವರಿಗೆ ಬೇಕಾದಂಥ ನಿರ್ಣಯಗಳು ತೆಗೆದುಕೊಂಡದ್ರಿ. ಆದರೆ ಜನರಿಗೆ ಮುಟ್ಟಬೇಕಲ್ಲ, ಇದು ಮುಟ್ಟಬೇಕಾದ್ರೆ ಅದಕ್ಕೆ ಸಂಬಂಧಿಸಿದ ಕ್ಯಾಂಡಿಡೇಟ್ಗಳು ಆಯಾ ಕ್ಷೇತ್ರದ ಇಲ್ಲಿಂದ ಮೀಡಿಯಾ ಭಾಳ ಕಷ್ಟ ಅದ ಹೋಗಿ ಮುಟ್ಟಿಸ್ಬೇಕು. ಮತ್ತು ಗೋಧಿ ಮೀಡಿಯಾನೂ ಸಹ ಜನರಿಗೆ ಹೋಗಿ ಮುಟ್ತದ ಬೇರೆ ಮಾತು. ಯಾಕಪ್ಪ ಅನೇಕ ಇನ್ನೂ ನಮ್ಮ ದೇಶದಲ್ಲಿ ಭಾಳಷ್ಟು ಬಡವ್ರ ಮನೆಯಲ್ಲಿ ಏನಪ್ಪ ಅಂದ್ರೆ ಇನ್ನೂ ನಮ್ಮ ಟಿವಿಗಳು ಹೋಗಿ ಮುಟ್ಟಿಲ್ಲ ಅನ್ನಿಸೋದು ಅಷ್ಟೇ ಸತ್ಯದ. ಎಷ್ಟೋ ರಿಮೋಟ್ ಏರಿಯಾಗಳಿದ್ದಾವೆ ಅಲ್ಲಿ, ಅಲ್ಲಿಗೆಲ್ಲ ಹೋಗಿ ಮುಟ್ಟಿಲ್ಲ ಅನ್ನೋದು ಅಷ್ಟೇ ಸತ್ಯದ. ಹೀಗಾಗಿ ಈ ಸಂದರ್ಭದಲ್ಲೇ ಕಾಂಗ್ರೆಸ್ಸಿಗರು, ಅದರಲ್ಲೂ ನಾಯಕರು ಯಾವ ಕ್ಷೇತ್ರಕ್ಕೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿ ಅವ್ರಿಗೆ ಅಲ್ಲಿ ಓಡಾಡಲಿಕ್ಕೆ, ಜನರಿಗೆ ಸಂಪರ್ಕ ಮಾಡೋದಕ್ಕೆ ಈ ವಿಷಯವನ್ನು ಪ್ರತಿಯೊಂದು ಕುಟುಂಬ ಘರ್ ಅಂತ ಅಂದ್ರೆ ಅಷ್ಟವಿನ ಅದು ಹೋಗಿ ಮುಟ್ಟಬೇಕಲ್ಲ. ಯಾವಾಗ ಮೊದಲು ಅಭ್ಯರ್ಥಿ ಬೇಕಲ್ಲ, ಯಾರವರು ಕಾಂಗ್ರೆಸ್ ಪರಲಿತ್ತಂಥವರು ಈ ಇದೆಲ್ಲ ಹೋಗಿ ಅಲ್ಲಿ ಮುಟ್ಟಿಸುವಂಥ ಕೆಲಸ ಮಾಡಬೇಕಾಗ್ತದೆ. ಈ ಕೆಲಸ ಇನ್ನೂ ಅಲ್ಲೆಲ್ಲ ಆರಂಭ ಆಗಿಲ್ಲ ಅನ್ನೋ ವರದಿಗಳು ಮಾತ್ರ ಕಳವಳಕಾರಿ ಅಂತ. ಇಂಥ ಅವಕಾಶ ಅಂತ ಮೋಸ್ಟ್ಲಿ ಕಾಂಗ್ರೆಸ್ಸಿಗೆ ಮುಂದೆ ಸಿಗಲಿಕ್ಕಿಲ್ಲ ಅಂತ. ಯಾಕೆಂದರೆ ಏನೋ ಯಾವುದೋ ತಪ್ಪಿನಿಂದ ಒಂದೇನೋ ಜನ ನನ್ನ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ, ನಾನು ಅನಭಿಷಿಕ್ತ ದೊರೆ, ನಾನು ಸೋಲಿಸಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅನ್ನುವಂಥ ಒಂದೇನೋ